ನಮಸ್ಕಾರ ವೀಕ್ಷಕರೇ, ನಾನು ಹರಿಹರಪುರ ಮಂಜುನಾಥ್. ನಮ್ಮ ಸಾಧಕರ ಸನ್ನಿಧಿ ಸರಣಿಯಲ್ಲಿ ವೀರಾಸ್ವಾಮಿಯವರನ್ನು ಕುರಿತ ಸಂಚಿಕೆ ಮುಂದುವರಿತಾ ಇದೆ. ಕಳೆದ ಸಂಚಿಕೆಯಲ್ಲಿ ಅವರ ಮಗ ರವಿಚಂದ್ರನ್ ಅವರು ಚಿತ್ರರಂಗಕ್ಕೆ ಬಂದ ಬಗ್ಗೆ ಹೇಳಿದ್ದೆ. ಈಶ್ವರಿ ಪಿಕ್ಚರ್ಸ್ ಸಂಸ್ಥೆಯ ಮೂಲಕ ಹಂಚಿಕೆಯಾದಂಥ ಒಂದು ಚಿತ್ರ ಧೂಮಕೇತು, ರಾಜ್ಕುಮಾರ್ ಅವರು ನಾಯಕರಾಗಿದ್ದ ಚಿತ್ರ. ಆ ಚಿತ್ರದಲ್ಲಿ ಒಂದು ಪುಟ್ಟ ಪಾತ್ರದಲ್ಲಿ ರವಿಚಂದ್ರನ್ ಅವರು ಕಾಣಿಸ್ಕೊಂಡಿರ್ತಾರೆ. ಅದಾದ ಮೇಲೆ ಕುಲಗೌರವ ಚಿತ್ರವನ್ನು ಈಶ್ವರಿ ಪಿಕ್ಚರ್ ಸಂಸ್ಥೆಯೇ ನಿರ್ಮಾಣ ಮಾಡುತ್ತೆ. ಅಲ್ಲಿ ಕೂಡ ರಾಜ್ಕುಮಾರ್ ಅವರ ಮಗನ ಪಾತ್ರವನ್ನು ಮಾಡ್ತಾರೆ. ಅವರು ಚಿತ್ರರಂಗಕ್ಕೆ ದೊಡ್ಡ ರೀತಿಯಲ್ಲಿ ಬರುವ ಮುನ್ನ ಬಾಲ ಕಲಾವಿದರಾಗಿ ಅಭಿನಯಿಸಿದ್ದು ಇದೆರಡೇ ಚಿತ್ರಗಳಲ್ಲಿ. ಮುಂದೆ ಅಂಬರೀಷ್ ಅವರು ನಾಯಕರಾಗಿದ್ದ ಖದೀಮ ಕಳ್ಳರು ಚಿತ್ರದಲ್ಲಿ ರವಿಚಂದ್ರನ್ ಅವರು ಖಳನಾಯಕರಾಗಿ ಚಿತ್ರರಂಗಕ್ಕೆ ಬರ್ತಾರೆ. ಅದಾದ ಮೇಲೆ MP ಶಂಕರ್ ಅವರು ನಿರ್ಮಾಣ ಮಾಡಿದ ನಾನೇ ರಾಜ ಚಿತ್ರದಲ್ಲಿ ನಾಯಕರಾಗಿ ಪಾದಾರ್ಪಣೆಯನ್ನು ಮಾಡ್ತಾರೆ. ನೋಡಿ, ನಾನು ಈ ಸಂಚಿಕೆಗಳ ಆರಂಭದಲ್ಲೇ ಹೇಳಿದೆ, ಅನೇಕ ಮೂಲಗಳಿಂದ ನಾವು ವಿಚಾರಗಳನ್ನು ಸಂಗ್ರಹ ಮಾಡಿ ಈ ಸಂಚಿಕೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಅಂತ. ಅಲ್ಲಿ ಲಿಂಗೇನಹಳ್ಳಿ ಸುರೇಶ್ ಚಂದ್ರ ಅವರು ಬರೆದಿರುವ ಒಂದು ಪುಟ್ಟ ಪುಸ್ತಕದ ಬಗ್ಗೆ ಕೂಡ ಉಲ್ಲೇಖವನ್ನು ಮಾಡಿದ್ದೆ. ಆ ಪುಸ್ತಕದಲ್ಲಿ ರವಿಚಂದ್ರನ್ ಅವರು ನಾನೇ ರಾಜ ಚಿತ್ರದ ಮೂಲಕ ಮೊದಲ ಬಾರಿಗೆ ಚಿತ್ರರಂಗಕ್ಕೆ ಪ್ರವೇಶವನ್ನು ಪಡೀತಾರೆ. ಆ ಚಿತ್ರ ಇಂಗ್ಲೀಷಿನ ವೆಯ್ಟ್ ಅಂಟಿಲ್ ಡಾರ್ಕ್ ಚಿತ್ರದ ಒಂದು ರೀಮೇಕ್ ಅಂತ ಅವರು ಬರೀತಾರೆ. ಆ ಮಾಹಿತಿಯಲ್ಲಿ ತಪ್ಪಿದೆ. ಇಲ್ಲಿ ನಾನು ಅವರು ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ದೊಡ್ಡದಾಗಿ ನಿಮಗೆ ತೋರಿಸೋದಕ್ಕೆ ಹೋಗ್ತಾ ಇಲ್ಲ. ಆದರೆ ಮಾಹಿತಿಗಳನ್ನು ಕೊಡುವಾಗ ಎಲ್ಲರಿಂದಲೂ ತಪ್ಪಾಗುತ್ತೆ, ನಮ್ಮಿಂದಲೂ ಎಷ್ಟೋ ಬಾರಿ ತಪ್ಪಾಗಿದೆ. ಆ ತಪ್ಪುಗಳನ್ನು ಪರಿಷ್ಕರಿಸಿ ತಿದ್ದಿಕೊಂಡು ಸರಿಯಾದ ಮಾಹಿತಿಯೊಂದಿಗೆ ಮುಂದಕ್ಕೆ ಹೋಗೋದೇ ನಮ್ಮ ಒಂದು ಉದ್ದೇಶ. ಅದಕ್ಕಾಗಿ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೀನಿ. ಯಾಕೆಂದರೆ ವೆಯ್ಟ್ ಅಂಟಿಲ್ ಡಾರ್ಕ್ ಚಿತ್ರದಲ್ಲಿ ನಾಯಕಿ ಒಬ್ಬ ಕುರುಡಿ ಆಕೆಯ ಬಳಿ ಇರುವಂಥ ಯಾವುದೋ ಒಂದು ವಸ್ತುವನ್ನು ಪಡೆದುಕೊಳ್ಳಬೇಕು ಅಂತ ಹೇಳಿ ಖಳನಾಯಕರು ಆಕೆಯ ಮನೆಗೆ ಬರ್ತಾರೆ. ಅವರನ್ನೆಲ್ಲ ಆಕೆ ಹೇಗೆ ಎದುರಿಸ್ತಾಳೆ ಅನ್ನೋದು ಆ ಒಂದು ಕಥೆಯ ವಸ್ತು. ಅದಕ್ಕೂ ನಾನೇ ರಾಜ ಚಿತ್ರಕ್ಕೂ ಸಂಬಂಧ ಇಲ್ಲ. ಆದರೆ ವೆಯ್ಟ್ ಅಂಟಿಲ್ ಡಾರ್ಕ್ ಚಿತ್ರವನ್ನು ಆಧರಿಸಿ ಕನ್ನಡದಲ್ಲಿ 27 ಮಾವಳ್ಳಿ ಸರ್ಕಲ್ ಎನ್ನುವ ಒಂದು ಚಿತ್ರ ಬಂದಿದೆ. ಅದು ಯಥಾವತ್ತಾಗಿ ಆ ಚಿತ್ರದ ಒಂದು ನಕಲು. ಮುಂದೆ ರವಿಚಂದ್ರನ್ ಅವರು ಈಶ್ವರಿ ಪಿಕ್ಚರ್ಸ್ ಸಂಸ್ಥೆಯ ಒಂದು ಅಡಿಯಲ್ಲೇ ದೊಡ್ಡ ದೊಡ್ಡ ಚಿತ್ರಗಳನ್ನು ನಿರ್ಮಾಣ ಮಾಡ್ತಾರೆ. ಆ ಚಿತ್ರಗಳು ಕನ್ನಡದಲ್ಲಿ ದೊಡ್ಡ ಯಶಸ್ಸನ್ನು ಕಾಣುತ್ತೆ, ಬೇರೆ ಬೇರೆ ರೀತಿಯ ದಾಖಲೆಗಳನ್ನು ಬರೆಯುತ್ತೆ. ಅದನ್ನೆಲ್ಲ ಪ್ರತ್ಯೇಕ ಸಂಚಿಕೆಯಲ್ಲಿ ಹೇಳ್ತೀನಿ. ಇಲ್ಲಿ ವೀರಾಸ್ವಾಮಿಯವರನ್ನು ಚಿತ್ರರಂಗದ ಜನ ಯಾವ ರೀತಿಯಲ್ಲಿ ಗೌರವಿಸ್ತಾ ಇದ್ದರು ಅನ್ನೋದಕ್ಕೆ ಕೆಲವು ಉದಾಹರಣೆಗಳನ್ನು ಕೊಡ್ತಾ ಇದ್ದೀನಿ. ನೋಡಿ, ಲೋಕೇಶ್ ಅವರನ್ನು ಕುರಿತ ಸಂಚಿಕೆಗಳಲ್ಲಿ ನಾನು ಲೋಕೇಶ್ ಹಾಗೂ ವೀರಾಸ್ವಾಮಿಯವರ ಸ್ನೇಹ ಯಾವ ಮಟ್ಟದ್ದು ಅನ್ನೋದನ್ನು ವಿವರಿಸಿದ್ದೀನಿ. ತಮಗಿಂತ 22 ವರ್ಷ ದೊಡ್ಡವರಾದ ವೀರಾಸ್ವಾಮಿಯವರನ್ನು ತಂದೆಯ ಸ್ಥಾನದಲ್ಲಿ ನೋಡ್ತಾ ಇದ್ದರು ಲೋಕೇಶ್ ಅವರು. ಅನೇಕ ಸಂದರ್ಭಗಳಲ್ಲಿ ಅಲ್ಲಿ ಹೋಗಿ ಕೂತಿರ್ತಾ ಇದ್ದರು. ಅದೇ ಸಂದರ್ಭದಲ್ಲಿ ಲೋಕೇಶ್ ಅವರಿಗೆ ಒಬ್ಬ ತಮಿಳು ನಿರ್ಮಾಪಕರು ಒಂದು ಚಿತ್ರದಲ್ಲಿ ಅವಕಾಶವನ್ನು ಕೊಡೋದಕ್ಕೆ ಬಂದಾಗ ಅವರು ವೀರಾಸ್ವಾಮಿಯವರ ಬಗೆಗೆ ಕೇವಲವಾಗಿ ಮಾತಾಡಿದ್ರು ಅನ್ನೋ ಒಂದೇ ಕಾರಣಕ್ಕೆ ಲೋಕೇಶ್ ಅವರು ಆ ಚಿತ್ರವನ್ನು ತಿರಸ್ಕಾರ ಮಾಡಿದ ಬಗ್ಗೆ ಹೇಳಿದ್ದೆ. ಅಂಥದ್ದೇ ಒಂದು ಪ್ರಕರಣ MP ಶಂಕರ್ ಅವರ ವಿಚಾರದಲ್ಲೂ ನಡೆಯುತ್ತೆ. ನೋಡಿ, ಭೂತಯ್ಯನ ಮಗ ಅಯ್ಯು. ಒಂದು ಕಡೆ ಭೂತಯ್ಯ ಅಂದರೆ MP ಶಂಕರ್ ಅವರು, ಅಯ್ಯು ಅಂದರೆ ಲೋಕೇಶ್ ಅವರು. ಈ ಇಬ್ಬರೂ ಕಲಾವಿದರು ವೀರಾಸ್ವಾಮಿಯವರನ್ನು ತುಂಬ ಗೌರವಿಸ್ತಾ ಇದ್ದರು. ಲೋಕೇಶ್ ಅವರಿಗೆ ದೊಡ್ಡ ಅವಕಾಶವನ್ನು ಕೊಡುವುದರ ಜೊತೆಗೆ ಸಾಕಷ್ಟು ಮಾರ್ಗದರ್ಶನವನ್ನು ವೀರಾಸ್ವಾಮಿಯವರು ಕೊಡ್ತಾರೆ. ಅದೇ ರೀತಿಯಲ್ಲಿ MP ಶಂಕರ್ ಅವರ ಅಭಿನಯವನ್ನು ಸತ್ಯ ಹರಿಶ್ಚಂದ್ರ ಚಿತ್ರದಲ್ಲಿ ನೋಡಿ ಮೆಚ್ಚಿಕೊಂಡು ಯಾವಾಗಲಾದರೂ ಆಫೀಸ್ ಕಡೆ ಬನ್ನಿ ಅಂತ ಅವರನ್ನು ಆಫೀಸಿಗೆ ಕರೀತಾರೆ. ಮುಂದೆ MP ಶಂಕರ್ ಅವರು ಕಾಡಿನ ರಹಸ್ಯ ಎನ್ನುವ ಚಿತ್ರವನ್ನು ನಿರ್ಮಾಣ ಮಾಡ್ತಾ ಇದ್ದೀನಿ ಅಂತ ಬಂದಾಗ ಅದಕ್ಕೆ ಬೇಕಾದ ಎಲ್ಲ ಒಂದು ಸಹಾಯವನ್ನು ವೀರಾಸ್ವಾಮಿಯವರು ಅವರಿಗೆ ಮಾಡ್ತಾರೆ. ಅದರಿಂದಾಗಿ MP ಶಂಕರ್ ಅವರು ಕನ್ನಡದಲ್ಲಿ ಮೊದಲ ಬಾರಿಗೆ ಒಂದು ಟಾರ್ಜಾನ್ ಚಿತ್ರವನ್ನು ತೆರೆಗೆ ತರ್ತಾರೆ. ಯಶ್ರಾಜ್ ಎನ್ನುವ ಒಬ್ಬ ಕಲಾವಿದರನ್ನು ಟಾರ್ಜಾನ್ ಪಾತ್ರದಲ್ಲಿ ಅಲ್ಲಿ ನಾವು ನೋಡಬಹುದು. ಜೊತೆಗೆ RN ಸುದರ್ಶನ್ ಹಾಗೂ ಶೈಲಶ್ರೀ ಅವರು ಆ ಚಿತ್ರದಲ್ಲಿ ನಾಯಕಿಯರಾಗಿ ಕಾಣಿಸ್ಕೊಂಡಿದ್ದಾರೆ. ಸುಂದರವಾದ ಕಾಡಿನ ಹೊರಾಂಗಣದಲ್ಲಿ ತಯಾರಾದಂಥ ಒಂದು ರೋಮಾಂಚಕಕಾರಿ ಚಿತ್ರ ಅದು. ಕಾಡಿನ ರಹಸ್ಯ ಚಿತ್ರವನ್ನು ನಿರ್ಮಾಣ ಮಾಡಿದ ಮೇಲೆ MP ಶಂಕರ್ ಅವರಿಗೆ ನಾನೂ ನಿರ್ಮಾಪಕನಾಗಿ ಕನ್ನಡದಲ್ಲಿ ಮುಂದುವರಿಯಬಹುದು ಎನ್ನುವ ಒಂದು ಧೈರ್ಯ ಬರುತ್ತೆ. ಅದಾದ ಮೇಲೆ ಅವರು ತಕ್ಷಣವೇ ಕೈಗೆತ್ತಿಕೊಂಡಿದ್ದು ಕಳ್ಳರ ಕಳ್ಳ ಚಿತ್ರ. ಕಾಡಿನ ರಹಸ್ಯ ಚಿತ್ರವನ್ನು ಗೀತಪ್ರಿಯ ಅವರು ನಿರ್ದೇಶನ ಮಾಡಿರ್ತಾರೆ, MP ಶಂಕರ್ ಅವರು ನಿರ್ಮಾಣ ಮಾಡಿರ್ತಾರೆ, ಈಶ್ವರಿ ಪಿಕ್ಚರ್ಸ್ನವರು ಹಂಚಿಕೆಯನ್ನು ಮಾಡಿರ್ತಾರೆ. ಆದರೆ ಕಳ್ಳರ ಕಳ್ಳ ಚಿತ್ರವನ್ನು ತಾವೇ ನಿರ್ದೇಶನ ಮಾಡೋದಕ್ಕೆ ಹೋಗ್ತಾರೆ. ಅಲ್ಲಿ
ಸಾಕಷ್ಟು ಎಡವಟ್ಟುಗಳಾಗಿ ಎಂ ಪಿ ಶಂಕರ್ ಅವರು ತೊಂದರೆಗೆ ಸಿಕ್ಕಾಕೋತಾರೆ. ಆ ತೊಂದರೆಗಳಿಂದ ಕೂಡ ಅವರನ್ನು ಬಚಾವ್ ಮಾಡಿದ್ದು ವೀರಾಸ್ವಾಮಿ ಅವರೇ. ಕಳ್ಳರ ಕಳ್ಳ ಚಿತ್ರದ ಒಂದು ಕಹಿ ಅನುಭವದಿಂದಾಗಿ ಎಂ ಪಿ ಶಂಕರ್ ಅವರು ತಮ್ಮ ಮುಂದಿನ ಚಿತ್ರ ನಾರಿ ಮುನಿದರೆ ಮಾರಿ ಆ ಚಿತ್ರವನ್ನು ನಿರ್ಮಾಣ ಮಾಡುವಾಗ ಮತ್ತೆ ಗೀತಪ್ರಿಯ ಅವರ ಮೊರೆ ಹೋಗ್ತಾರೆ. ಇಲ್ಲಿ ಕಲ್ಪನಾ ಅವರಿಗೆ ಒಂದು ಸಾಹಸ ಪ್ರಧಾನವಾದ ಪಾತ್ರವನ್ನು ಕೊಡ್ತಾರೆ. ಉದಯ್ ಕುಮಾರ್ ಅವರು ಆ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಎಂದಿನಂತೆ ನರಸಿಂಹರಾಜು ಹಾಗೂ ಜಯ ಅವರು ಚಿತ್ರದಲ್ಲಿದ್ದಾರೆ. ಎಂ ಪಿ ಶಂಕರ್ ಅವರು ಪಾತ್ರವನ್ನು ಮಾಡ್ತಾರೆ. ಅದು ಕನ್ನಡದಲ್ಲಿ ಒಂದು ಯಶಸ್ವಿ ಚಿತ್ರವಾಗಿ ಹೊರಹೊಮ್ಮುತ್ತೆ. ಅದನ್ನು ಕೂಡ ಈಶ್ವರಿ ಪಿಕ್ಚರ್ಸ್ ಸಂಸ್ಥೆ ಹಂಚಿಕೆ ಮಾಡುತ್ತೆ. ಅಂದರೆ ಒಬ್ಬ ವ್ಯಕ್ತಿ ತಾನು ಮಾತ್ರ ಚಿತ್ರರಂಗದಲ್ಲಿ ಬೆಳೆಯೋದು ಬೇರೆ, ಚಿತ್ರರಂಗ ಬಹಳ ವಿಶಾಲವಾದ್ದರಿಂದ ತಾವು ಒಬ್ಬರೇ ಬೆಳೆಯೋದಲ್ಲ, ತಮ್ಮ ಜೊತೆಯಲ್ಲಿ ಬೇರೆಯವರನ್ನೂ ಬೆಳೆಸಬೇಕು, ಆ ಮೂಲಕ ಚಿತ್ರರಂಗ ಬೆಳೀಬೇಕು ಅನ್ನುವ ಒಂದು ಪರಿಕಲ್ಪನೆಯನ್ನು ಇಟ್ಕೊಂಡಿದ್ದವರು ವೀರಾಸ್ವಾಮಿ ಅವರು. ಹಾಗಾಗಿ ಅವರು ಬೇರೆ ಬೇರೆ ನಿರ್ಮಾಪಕರನ್ನು, ತಂತ್ರಜ್ಞರನ್ನು, ಲೇಖಕರನ್ನು ಎಲ್ಲರನ್ನೂ ಉತ್ತೇಜಿಸ್ತಾ ಇದ್ದರು. ಅದೇ ರೀತಿಯಲ್ಲಿ ಎಂ ಪಿ ಶಂಕರ್ ಅವರಿಗೂ ಒತ್ತಾಸೆಯಾಗಿ ಬೆನ್ನಿಗೆ ನಿಂತು ಅವರಿಂದ ಸುಂದರವಾದ ಚಿತ್ರಗಳು ಹೊರಬರೋದಕ್ಕೆ ಕಾರಣರಾಗ್ತಾರೆ. ನೋಡಿ, ಈ ಎಲ್ಲ ಚಿತ್ರಗಳ ಯಶಸ್ಸಿನಿಂದಲೇ ಮುಂದೆ ಎಂ ಪಿ ಶಂಕರ್ ಅವರಿಗೆ ಗಂಧದ ಗುಡಿ ಅಂಥ ಒಂದು ಚಿತ್ರವನ್ನು ಮಾಡೋದಕ್ಕೆ ಧೈರ್ಯ ಬರುತ್ತೆ. ಆ ಚಿತ್ರಕ್ಕೆ ವೀರಾಸ್ವಾಮಿಯವರು ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಮಾಡಿಕೊಡ್ತಾರೆ. ಚಿತ್ರ ಅದ್ಭುತವಾಗಿ ತೆರೆಯ ಮೇಲೆ ಬರುತ್ತೆ, ಇತಿಹಾಸವನ್ನು ನಿರ್ಮಾಣ ಮಾಡುತ್ತೆ. ಗಂಧದ ಗುಡಿ ಚಿತ್ರದ ಯಶಸ್ಸಿನ ನಂತರ ಮತ್ತೊಮ್ಮೆ ಎಂ ಪಿ ಶಂಕರ್ ಅವರಿಗೆ ರಾಜ್ಕುಮಾರ್ ಅವರ ಕಾಲ್ ಶೀಟ್ ಸಿಗುತ್ತೆ. ಆದರೆ ಆ ಹೊತ್ತಿಗಾಗಲೇ ರಾಜ್ಕುಮಾರ್ ಅವರು ತಮ್ಮ ಸ್ವಂತ ನಿರ್ಮಾಣ ಸಂಸ್ಥೆಯನ್ನು ಆರಂಭ ಮಾಡಿರ್ತಾರೆ. ಪಾರ್ವತಮ್ಮನವರು ನಿಧಾನವಾಗಿ ತಮ್ಮ ಒಂದು ಹಂಚಿಕಾ ವ್ಯವಸ್ಥೆಯನ್ನು ಕೂಡ ಪ್ರಾರಂಭ ಮಾಡ್ತಾರೆ. ಹಾಗಾಗಿ ಸುಮಾರು 160 ಚಿತ್ರಗಳಾದ ಮೇಲೆ ರಾಜ್ಕುಮಾರ್ ಅವರು ನಾಯಕರಾಗಿ ಅಭಿನಯಿಸಿದ ಚಿತ್ರಗಳನ್ನು ವಜ್ರೇಶ್ವರಿ ಕಂಬೈನ್ಸ್ ಮೂಲಕವೇ ಹಂಚಿಕೆ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಪಾರ್ವತಮ್ಮನವರು ಮಾಡಿಕೊಂಡಿರ್ತಾರೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಮೊದಲನೇದಾಗಿ ರಾಜ್ಕುಮಾರ್ ಅವರ ಕುಟುಂಬ ಚಿತ್ರ ನಿರ್ಮಾಣಕ್ಕೆ ಇಳಿದಿದ್ದೇ ಒಂದು ವಿಚಿತ್ರ ಸನ್ನಿವೇಶದಲ್ಲಿ. ರಾಜ್ಕುಮಾರ್ ಚಿತ್ರಗಳು ದುಡ್ಡು ಮಾಡ್ತಾ ಇಲ್ಲ, ಓಡ್ತಾ ಇಲ್ಲ, ನಮಗೆ ಲಾಸ್ ಆಗ್ತಾ ಇದೆ ಅಂತ ನಿರ್ಮಾಪಕರು ಹೇಳಿದಾಗ ಅದು ನಿಜನಾ ಸುಳ್ಳ ತಿಳ್ಕೊಳ್ಳೋಣ ಅಂತ ಹೇಳಿ ಅವರು ತ್ರಿಮೂರ್ತಿ ಚಿತ್ರವನ್ನು ಮಾಡಿದ್ದು. ಆ ಚಿತ್ರ ಯಶಸ್ಸು ಗಳಿಸಿದ ಮೇಲೆ ಅವರಿಗೆ ರಾಜ್ಕುಮಾರ್ ಅವರ ಚಿತ್ರಗಳ ಒಂದು ವ್ಯಾಪ್ತಿ ಎಂಥದ್ದು ಅಂತ ಗೊತ್ತಾಗಿದ್ದು. ಈ ಎಲ್ಲ ಬೆಳವಣಿಗೆಗಳ ನಂತರ ಕೂಡ ಹಂಚಿಕೆದಾರರಿಂದ ಅಪಸ್ವರ ಕೇಳಿ ಬಂದಾಗ ಪಾರ್ವತಮ್ಮನವರು ತಮ್ಮದೇ ಹಂಚಿಕಾ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದು. ಹಾಗಾಗಿ ಎಂ ಪಿ ಶಂಕರ್ ಅವರು ಮತ್ತೊಂದು ರಾಜ್ಕುಮಾರ್ ನಾಯಕತ್ವದ ಚಿತ್ರವನ್ನು ನಿರ್ಮಾಣ ಮಾಡೋದಕ್ಕೆ ಹೊರಟಾಗ ಪರಿಸ್ಥಿತಿ ಬದಲಾಗಿತ್ತು. ಆಗ ಪಾರ್ವತಮ್ಮನವರು ಕಾಲ್ಶೀಟ್ ಕೊಡೋದಕ್ಕೇನೂ ಅಭ್ಯಂತರ ಇಲ್ಲ, ನಿಮಗಲ್ಲದೆ ಇನ್ಯಾರಿಗೆ ಕೊಡಬೇಕು, ಆದರೆ ಚಿತ್ರದ ಹಂಚಿಕೆಯನ್ನು ನಮಗೆ ಕೊಡಬೇಕು ಅನ್ನುವ ಒಂದು ಕಂಡೀಷನ್ ಹಾಕ್ತಾರೆ. ಅವರ ಪ್ರಕಾರ ಅದು ಅವರ ಸಿದ್ಧಾಂತ. ಆದರೆ ಎಂ ಪಿ ಶಂಕರ್ ಅವರಿಗೆ ಒಂದು ರೀತಿ ಇಬ್ಬಂದಿ ಶುರುವಾಗುತ್ತೆ. ಯಾವತ್ತೂ ನಾನು ನನ್ನ ಮೊದಲ ಚಿತ್ರದಿಂದ ಇದುವರೆಗೂ ವೀರಾಸ್ವಾಮಿಯವರನ್ನು ಬಿಟ್ಟು ಬೇರೆಯವರಿಗೆ ಹಂಚಿಕೆಯನ್ನು ಕೊಟ್ಟಿಲ್ಲ. ಇವತ್ತು ರಾಜ್ಕುಮಾರ್ ಅವರ ಮತ್ತೊಂದು ಚಿತ್ರ ಸಿಕ್ಕಿದೆ ಅಂತ ಹೇಳಿ ನಾನು ಹಂಚಿಕೆದಾರರನ್ನು ಬದಲಾಯಿಸೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಅವರು ವೀರಾಸ್ವಾಮಿಯವರ ಮೇಲಿನ ಗೌರವಕ್ಕಾಗಿ, ಅವರ ಸ್ನೇಹವನ್ನು ಬಿಡಬಾರದು ಅನ್ನುವ ಕಾರಣಕ್ಕಾಗಿ ರಾಜ್ಕುಮಾರ್ ಅವರ ಮತ್ತೊಂದು ಚಿತ್ರವನ್ನು ನಿರ್ಮಾಣ ಮಾಡುವ ಅವಕಾಶವನ್ನೇ ಕೈ ಚೆಲ್ತಾರೆ. ಇದು ಎಂ ಪಿ ಶಂಕರ್ ಅವರು ವೀರಾಸ್ವಾಮಿಯವರ ಮೇಲೆ ಇಟ್ಟಿದ್ದಂಥ ಒಂದು ಗೌರವ, ವಿಶ್ವಾಸ. ವೀರಾಸ್ವಾಮಿಯವರ ಆತ್ಮೀಯ ವಲಯದಲ್ಲಿದ್ದ ಇನ್ನೊಬ್ಬರು ಅಂದರೆ ನಿರ್ದೇಶಕ ಸಿದ್ಧಲಿಂಗಯ್ಯನವರು. ಸಿದ್ಧಲಿಂಗಯ್ಯನವರು ಕನ್ನಡ ಚಿತ್ರರಂಗದಲ್ಲಿ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದಾಗಲಿಂದಲೂ ವೀರಾಸ್ವಾಮಿಯವರು ಅವರ ಕೆಲಸವನ್ನು ಗಮನಿಸ್ತಾ ಬಂದಿದ್ದರು. ಮೊದಲ ಬಾರಿ ರಾಜ್ಕುಮಾರ್ ಅವರನ್ನು ನಾಯಕರನ್ನಾಗಿ ಹಾಕ್ಕೊಂಡು ಸಿದ್ಧಲಿಂಗಯ್ಯನವರು ಮೇಯರ್ ಮುತ್ತಣ್ಣ ಚಿತ್ರವನ್ನು ನಿರ್ದೇಶನ ಮಾಡಿ ಯಶಸ್ಸನ್ನು ಗಳಿಸಿದಾಗ ಮತ್ತೊಬ್ಬ ನಿರ್ಮಾಪಕರ ಚಿತ್ರ ಅನ್ನುವ ಒಂದು ಈರ್ಷ್ಯೆಯನ್ನು ತೋರಿಸದೆ ವೀರಾಸ್ವಾಮಿಯವರು ನೇರವಾಗಿ ಸಿದ್ಧಲಿಂಗಯ್ಯನವರ ಮನೆಗೆ ಹೋಗಿ ಹಾರ ಹಾಕಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ನಿಮ್ಮ ಚಿತ್ರವನ್ನು ನೋಡಿ ನನಗೆ ನನ್ನ ಹಳೆಯ ದಿನಗಳ ನೆನಪಾದವು. ಇಲ್ಲಿ ಕಥೆ ಬೇರೆ ಇರಬಹುದು, ಆದರೆ ಬವಣೆ ಎಲ್ಲ ಒಂದೇ. ನೋಡಿ, ನಾನು ಅಷ್ಟೇ 2 ರೀಲ್ಗಳನ್ನು ಹೆಗಲ ಮೇಲೆ ಹೊತ್ಕೊಂಡು ಚಿತ್ರಮಂದಿರಕ್ಕೆ ಹೋಗಿ ಕೆಲಸ ಮಾಡ್ತಾಯಿದ್ದೆ. ಇವತ್ತು ಒಬ್ಬ ಚಿತ್ರ ನಿರ್ಮಾಪಕನಾಗಿದ್ದೀನಿ. ಅದೇ ರೀತಿ ನಿಮ್ಮ ಚಿತ್ರದಲ್ಲಿ ಆ ಮುತ್ತಣ್ಣ ಎಂಥ ಕಷ್ಟದಿಂದ ಮೇಯರ್ ಆಗುವ ಮಟ್ಟಕ್ಕೆ ಬೆಳೀತಾನೆ, ತುಂಬ ಚೆನ್ನಾಗಿ ಅದನ್ನು ನೀವು ತೆರೆಯ ಮೇಲೆ ತಂದಿದ್ದೀರಿ ಅಂತ ಮೆಚ್ಚುಗೆಯ ಮಾತುಗಳನ್ನು ಆಡ್ತಾರೆ. ಇನ್ನು ಭೂತಯ್ಯನ ಮಗ ಅಯ್ಯೋ ಚಿತ್ರ ನಿರ್ಮಾಣವಾದ ಮೇಲಂತೂ ಅವರ ಸ್ನೇಹ ಮತ್ತಷ್ಟು ಗಾಢವಾಗುತ್ತೆ. ಲೋಕೇಶ್ ಅವರ ರೀತಿಯಲ್ಲಿಯೇ ಸಿದ್ಧಲಿಂಗಯ್ಯನವರೂ ಸಹ
ಆಗಾಗ ವೀರಸ್ವಾಮಿಯವರ ಕಚೇರಿಗೆ ಹೋಗಿ ಕೂತ್ಕೋತಾ ಇರ್ತಾರೆ. ವೀರಸ್ವಾಮಿಯವರು ಅಂದರೆ ಇವರೆಲ್ಲರಿಗೂ ಒಂದು ರೀತಿಯ ಗೌರವ. ಹಾಗಾಗಿ ಅವರು ಕಚೇರಿಯಲ್ಲಿರುವಾಗ ಇವರು ಸ್ವಲ್ಪ ಸಂಕೋಚದಿಂದ ಕೈ ಕಟ್ಟಿ ಕೂತ್ಕೋತಾ ಇದ್ರಂತೆ. ಆದರೆ ವೀರಸ್ವಾಮಿಯವರು ಇವರನ್ನು ನೋಡಿ, ಯಾಕ್ರಿ ಕೈ ಕಟ್ಕೊಂಡು ಕೂತ್ಕೋತೀರಿ, ಸ್ವಲ್ಪ ಆರಾಮಾಗಿ ಕೂತ್ಕೊಳ್ಳಿ ಅಂತ ಹೆಗಲ ಮೇಲೆ ಕೈ ಹಾಕಿ ಆತ್ಮೀಯತೆಯನ್ನು ತೋರಿಸಿ ತಮ್ಮ ಸರಿಸಮಾನವಾಗಿ ಕೂರಿಸ್ಕೋತಾ ಇದ್ರಂತೆ. ಇನ್ನು ವೀರಸ್ವಾಮಿಯವರ ಪರೋಪಕಾರದ ಬಗ್ಗೆ ಬೇಕಾದಷ್ಟು ಕಥೆಗಳಿದೆ. ಯಾರಾದರೂ ಕಷ್ಟವನ್ನು ಹೇಳ್ಕೊಂಡ್ರೆ ಅವರು ಅಳೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ರಂತೆ. ಯಾಕೆ ಸರ್ ಇಷ್ಟೊಂದು ಎಮೋಷನಲ್ ಆಗ್ತೀರಿ ಅಂದರೆ, ನಿಮಗೆ ಗೊತ್ತಿಲ್ಲ, ನಾನು ಬಾಲ್ಯದಲ್ಲಿ ತುಂಬ ಕಷ್ಟವನ್ನು ಅನುಭವಿಸ್ಬಿಟ್ಟಿದ್ದೀನಿ. ಯಾರಾದರೂ ನನ್ನಲ್ಲಿ ಕಷ್ಟ ಹೇಳ್ಕೊಂಡ್ರೆ ನನಗೆ ಆ ದಿನಗಳ ನೆನಪಾಗುತ್ತೆ, ಕಣ್ಣೀರನ್ನು ತಡ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ ಅಂತ. ಹಾಗಂತ ಗಾಣಗಿತ್ತಿ ಅಯ್ಯೋ ಅಂದರೆ ನೆತ್ತಿ ತಂಪಾಗತ್ತೆ ಅಂತ ಒಂದು ಗಾದೆ ಇದೆಯಲ್ಲ, ಹಾಗೆ ಕಷ್ಟ ಅಂತ ಯಾರಾದರೂ ಹೇಳ್ಕೊಂಡ್ರೆ ನಾವು ಕಣ್ಣೀರು ಸುರಿಸ್ಬಿಟ್ರೆ ಅವ್ರ ಕಷ್ಟ ದೂರ ಆಗಲ್ಲ. ಅವರಿಗೆ ಸಹಾಯವನ್ನು ಮಾಡಬೇಕು. ಅದನ್ನು ವೀರಸ್ವಾಮಿಯವರು ಮಾಡ್ತಾಯಿದ್ರು. ಯಾವುದೇ ಒಂದು ಪ್ರತಿಫಲವನ್ನು ಅಪೇಕ್ಷೆ ಮಾಡದೆ ಹಣ ಕೇಳಿ ಬಂದವರಿಗೆ ಹಣ ಕೊಟ್ಟು ಕಳಿಸ್ತಾ ಇದ್ದರು. ಆದರೆ ಅವರ ವ್ಯವಹಾರ ಚತುರತೆ ಎಷ್ಟಿತ್ತು ಅಂದರೆ, ಮುಂದೆ ಯಾವತ್ತಾದರೂ ಅವರಿಂದ ಏನಾದರೂ ಒಂದು ಕೆಲಸವನ್ನು ಮಾಡಿಸ್ತಾಯಿದ್ರು. ಆಗ ಈ ಹಣವನ್ನು ಲೆಕ್ಕಾಚಾರ ಹಾಕ್ತಾಯಿದ್ರು. ಅವರ ಕಚೇರಿಯಲ್ಲಿ ಕೆಲಸ ಮಾಡುವ ಹುಡುಗರು ಅಷ್ಟೇ, ಯಾರಾದರೂ ಹರಿದಿರೋ ಬಟ್ಟೆ ಹಾಕ್ಕೊಂಡು ಬಂದರೆ, ಥೂ ಕಚಡ ನನ್ನ ಮಗನೇ, ಹರಿದಿರೋ ಬಟ್ಟೆ ಹಾಕ್ಕೊಂಬಂದಿದೀಯಾ ತಗೋ ಅಂತ ಹೇಳಿ ದುಡ್ಡು ಕೊಟ್ಟು ಹೊಸ ಬಟ್ಟೆ ಹೊಲಿಸ್ಕೋ ಅಂತ ಹೇಳ್ತಾ ಇದ್ರಂತೆ. ಅಂದರೆ ಅವರು ಯಾರ ಮೇಲಾದರೂ ಯಾವುದೇ ವಿಚಾರಕ್ಕೆ ಕೋಪ ಬಂದರೂ ಬೈತಾ ಇದ್ದ ಒಂದೇ ಒಂದು ಕೆಟ್ಟ ಮಾತು ಅಂದರೆ ಕಚಡ ನನ್ನ ಮಗನೇ ಅನ್ನೋದಷ್ಟೇ. ಅದರ ಮೇಲೆ ಅವರು ಯಾವತ್ತೂ ಕೆಟ್ಟ ಮಾತುಗಳನ್ನು ಆಡಿದವರಲ್ಲ. ಆ ಮಾತನ್ನು ಸಹ ಅವರು ಪ್ರೀತಿಯಿಂದ ಆತ್ಮೀಯತೆಯಿಂದ ಆಡ್ತಾಯಿದ್ರು. ಅದಕ್ಕೆ ಸ್ಪಂದನೆಯನ್ನು ಕೂಡ ತೋರಿಸ್ತಾಯಿದ್ರು. ಸುಮ್ಮನೆ ಬೈದು ಸುಮ್ಮನಾಗ್ತಾ ಇರಲಿಲ್ಲ. ನೋಡಿ, ವೀರಸ್ವಾಮಿಯವರ ಶಿಸ್ತಿನ ಬಗ್ಗೆ ನಾನು ಆರಂಭದಲ್ಲೇ ಹೇಳಿದ್ದೀನಿ. ಕಚೇರಿಗೆ 9 ಗಂಟೆಗೆ ಸರಿಯಾಗಿ ಬಂದರೆ ಅವರು ಅಲ್ಲಿ ವ್ಯವಹಾರವನ್ನು ಬಿಟ್ಟು ಬೇರೆ ಯಾವುದೇ ಕಾಡು ಹರಟೆಯಲ್ಲಿ ಕೂತ್ಕೋತಾ ಇರಲಿಲ್ಲ. ವ್ಯವಹಾರಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನೇ ಮಾತಾಡ್ತಾ ಇದ್ದರು. ಎಲ್ಲರನ್ನ ಆತ್ಮೀಯತೆಯಿಂದ ಮಾತಾಡಿ ಕಳಿಸ್ತಾಯಿದ್ರು. ಯಾರೇ ಕಚೇರಿಗೆ ಬಂದರೂ ಮೊದಲು ಕೇಳ್ತಾ ಇದ್ದಿದ್ದೇ, ತಿಂಡಿ ತಿಂದಿದ್ದೀರಾ, ಊಟ ಮಾಡಿದ್ದೀರಾ ಅಂತ ಹೇಳಿ ಹತ್ತಿರದ ಹೋಟೆಲ್ನಿಂದ ಊಟ ತಿಂಡಿ ಕಾಫಿಗಳನ್ನು ತರಿಸಿ ಕೊಡ್ತಾಯಿದ್ರು. ಜೊತೆಗೆ ಈಶ್ವರಿ ಪಿಕ್ಚರ್ಸ್ ಸಂಸ್ಥೆಯ ಎಲ್ಲ ವ್ಯವಹಾರಗಳನ್ನು ಕಟ್ಟುನಿಟ್ಟಾಗಿ ಪಾರದರ್ಶಕವಾಗಿ ಇಡ್ತಾಯಿದ್ರು. ಪ್ರತಿ ತಿಂಗಳ 15ನೇ ತಾರೀಕು ಎಲ್ಲ ಲೆಕ್ಕಾಚಾರವೂ, ಹಿಂದಿನ ತಿಂಗಳ ಎಲ್ಲ ಲೆಕ್ಕಾಚಾರವೂ ಅವರ ಟೇಬಲಿನ ಮೇಲೆ ಇರ್ತಾಯಿತ್ತು. ಯಾವಾಗಲಾದರೂ ವಿದೇಶ ಪ್ರವಾಸಕ್ಕೆ ಹೋಗಬೇಕಾದ್ರೆ ತಾವು ಬರುವವರೆಗೆ ಆ ಕಚೇರಿಯಲ್ಲಿ ಏನೇನು ಕೆಲಸ ನಡಿಬೇಕೋ ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಟ್ಟು ಹೋಗ್ತಾಯಿದ್ರು. ಆದರೆ ಇಷ್ಟೆಲ್ಲ ಇದ್ದರೂ ಸಹ ರಾತ್ರಿ 8 ಗಂಟೆ ಆಯಿತು ಅಂದರೆ ಸಾಕು, ಯಾವುದೋ ಒಂದು ಕರೆ ಬಂತೇನೋ ಅನ್ನುವ ರೀತಿಯಲ್ಲಿ ವೀರಸ್ವಾಮಿಯವರು ಎದ್ದು ಹೊರಟು ಬಿಡ್ತಾಯಿದ್ರು. ಅದು ಬೇರೆ ಯಾತಕ್ಕೂ ಅಲ್ಲ, ಗುಂಡು ಹಾಕೋದಕ್ಕೆ. ಯಾರಾದರೂ ಆತ್ಮೀಯರು, ಯಾಕೆ ನೀವು ಬೇರೆದರಲ್ಲೆಲ್ಲ ಶಿಸ್ತನ್ನು ಬೆಳೆಸ್ಕೊಂಡಿದ್ದೀರಿ, ಆದರೆ ಇದೊಂದು ವಿಚಾರದಲ್ಲಿ ಹೀಗೆ ಅಂತ ಕೇಳಿದಾಗ, ಏನು ಮಾಡೋದಪ್ಪ, ಅದೊಂದು ನನಗೆ ಅಡಿಕ್ಟ್ ಆಗಿಬಿಟ್ಟಿದೆ, ಬಿಡೋದಕ್ಕೆ ಸಾಧ್ಯವಾಗಲ್ಲ ಅಂತ ಇದ್ದರು. ನೋಡಿ, ವೀರಸ್ವಾಮಿಯವರಿಗೆ ಒಂದು ವಿಷನ್ ಇತ್ತು. ಅದರ ಬಗ್ಗೆ ನಾನು ಲೋಕೇಶ್ ಅವರ ಸರಣಿಯಲ್ಲೇ ಹೇಳಿದ್ದೀನಿ. ಅವರು ಭುಜಂಗಯ್ಯನ ದಶಾವತಾರ ಚಿತ್ರವನ್ನು ಮಾಡೋದಕ್ಕೆ ಹೊರಟಾಗ, ನೀವು ಚಿತ್ರ ನಿರ್ಮಾಣ ಮಾಡಬೇಡಿ, ಅಭಿನಯಿಸಿ ಒಂದಿಷ್ಟು ಹಣ ಸಂಪಾದನೆ ಮಾಡಿದ್ದೀರಿ, ಅದನ್ನು ಜೋಪಾನವಾಗಿ ಕಾಯ್ದಿಟ್ಕೊಳ್ಳಿ, ಚಿತ್ರ ಮಾಡೋದಕ್ಕೆ ಹೋಗಿ ಲಾಸ್ ಮಾಡ್ಕೋಬೇಡಿ ಅಂತ ಕಿವಿ ಮಾತನ್ನು ಹೇಳಿದರು. ಆದರೂ ಲೋಕೇಶ್ ಅವರು ಕೇಳಲಿಲ್ಲ, ಸಿನಿಮಾ ಮಾಡಿದ್ರು, ಸೋತು ಹೋದರು. ವೀರಸ್ವಾಮಿಯವರು ಸಾಮಾನ್ಯವಾಗಿ ಚಿತ್ರರಂಗದಲ್ಲಿ ಯಶಸ್ಸನ್ನು ಕಂಡಿದ್ದೇ ಹೆಚ್ಚು. ಅವರು ಸೋಲನ್ನು ಕಂಡಿದ್ದು ಬಹಳ ಅಪರೂಪ. ಆದರೆ ಎಂತಹ ಮುತ್ಸದ್ದಿಯಾದರೂ ಒಂದು ಸಮಯದಲ್ಲಿ ಎಡವುತ್ತಾನೆ ಅನ್ನೋದಕ್ಕೆ ಹೇಮಾವತಿ ಚಿತ್ರ ಸಾಕ್ಷಿ. ನೋಡಿ, ಭೂತಯ್ಯನ ಮಗ ಅಯ್ಯೋ ಚಿತ್ರ ಯಶಸ್ಸನ್ನು ಕಂಡ ಮೇಲೆ ವೀರಸ್ವಾಮಿಯವರಿಗೆ ಕನ್ನಡ ಸಾಹಿತ್ಯದ ಬಗ್ಗೆ ಒಂದಿಷ್ಟು ಒಲವು ಬೆಳೆಯುತ್ತೆ. ಯಾಕೆಂದರೆ ಅವರು ನಿರ್ಮಾಣ ಮಾಡಿದ ನಾಗರಹಾವು ಚಿತ್ರ ಕೂಡ ತರಾಸು ಅವರ ಕಾದಂಬರಿಗಳನ್ನು ಆಧರಿಸಿದ್ದು. ಅದಾದ ಮೇಲೆ ಅಯ್ಯೋ ಚಿತ್ರವನ್ನು ಮಾಡಿರ್ತಾರೆ. ಹೀಗೆ ಅವರಿಗೆ ಸಾಹಿತ್ಯದಲ್ಲಿ ಆಸಕ್ತಿ ಬಂದಿದ್ದರಿಂದ ಗೊರೂರು ರಾಮಸ್ವಾಮಿ ಅಯ್ಯಂಗಾರರ ಹೇಮಾವತಿ ಕಥೆಯನ್ನು ಚಿತ್ರ ಮಾಡಬೇಕು ಅನ್ನುವ ಒಂದು ಚರ್ಚೆ ನಡೆಯುತ್ತೆ. ವೀರಸ್ವಾಮಿಯವರಿಗೆ ಹೇಮಾವತಿ ಕಥೆ ಇಷ್ಟ ಆಗುತ್ತೆ. ಆಗ ಸಿದ್ಧಲಿಂಗಯ್ಯನವರು ನೇರವಾಗಿ ಹೇಳ್ತಾರೆ, ಅದು ಒಂದು ಸಾಹಿತ್ಯ ಕೃತಿಯಾಗಿ ಯಶಸ್ಸನ್ನು ಕಂಡಿದೆ, ಆದರೆ ಸಿನಿಮಾ ಆಗಿ ಗೆಲ್ಲೋದು ಕಷ್ಟ ಅಂತ. ಆದರೆ ವೀರಸ್ವಾಮಿಯವರಿಗೆ ಏನೋ ಒಂದು ನಂಬಿಕೆ ಇರುತ್ತೆ. ಹಾಗಾಗಿ ಇಲ್ಲ, ಚಿತ್ರ ಮಾಡೋಣ ಅಂತಲೇ ಹೇಳ್ತಾರೆ. ನೋಡಿ, ಆ ಚಿತ್ರವನ್ನು ನಿರ್ಮಾಣ ಮಾಡಿದ್ರಿಂದಾಗಿ ಸಿದ್ಧಲಿಂಗಯ್ಯನವರು, ಗಂಗಪ್ಪನವರು, ವೀರಸ್ವಾಮಿಯವರು ಹಾಗೂ ಚಂದುಲಾಲ್ ಜೈನ್ ಅವರು ತಲಾ 30 ಲಕ್ಷ ರೂಪಾಯಿಗಳನ್ನು ಆವತ್ತಿನ ಕಾಲಕ್ಕೆ ಲಾಸ್ ಮಾಡ್ಕೋಬೇಕಾಯಿತು. 70ರ ದಶಕದಲ್ಲಿ 30 ಲಕ್ಷ ರೂಪಾಯಿಗಳು ಅಂದರೆ ಅದೇನು ಸಾಮಾನ್ಯವಾದ ಮೊತ್ತ ಅಲ್ಲ.
ಇವತ್ತಿಗೆ ಕೋಟಿಗಳ ಲೆಕ್ಕ. ಭೂತಯ್ಯನ ಮಗ ಈ ಚಿತ್ರದಿಂದ ಬಂದ ಲಾಭವನ್ನು 4 ಜನ ಹಂಚಿಕೊಂಡಿದ್ದರು. ಹಾಗಾಗಿ ಈ ಚಿತ್ರ ಸೋಲನ್ನು ಕಂಡಾಗ ಮರು ಮಾತಾಡದೆ ಆ ಸೋಲನ್ನು ಕೂಡ ಎಲ್ಲರೂ ಹಂಚ್ಕೋತಾರೆ. ಸಿದ್ಧಲಿಂಗಯ್ಯನವರಂತೂ ಹೇಮಾವತಿ ಚಿತ್ರದ ಸೋಲಿನಿಂದಾಗಿ ಎಷ್ಟು ಅಪ್ರತಿಭರಾಗಿರ್ತಾರೆ ಅಂದರೆ 3 ತಿಂಗಳು ಮನೆಯಿಂದಲೇ ಹೊರಗೆ ಬಂದಿರೋದಿಲ್ಲ. ಹೀಗೆ ರಾಜಕುಮಾರ್ ಅವರ ನಾಯಕತ್ವದ ಚಿತ್ರಗಳನ್ನು ಹಂಚಿಕೆ ಮಾಡ್ತಾ ಅವರದ್ದೇ ನಾಯಕತ್ವದ ಒಂದು ಚಿತ್ರವನ್ನು ನಿರ್ಮಾಣ ಮಾಡಿ ಮುಂದೆ ಪುಟ್ಟಣ್ಣ ಕಣಗಾಲ್ ಅವರಂಥ ನಿರ್ದೇಶಕರಿಂದ ವಿಷ್ಣುವರ್ಧನ್ ಅವರಂಥ ನಾಯಕರನ್ನು ತೆರೆಗೆ ಪರಿಚಯಿಸಿ MP ಶಂಕರ್ ಅವರಂಥ ಒಬ್ಬ ಖಳನಟನನ್ನು ಯಶಸ್ವಿ ನಿರ್ಮಾಪಕನನ್ನಾಗಿ ರೂಪಿಸಿ ಸಿದ್ಧಲಿಂಗಯ್ಯನವರಂಥ ನಿರ್ದೇಶಕರಿಂದಲೂ ಚಿತ್ರ ಮಾಡಿಸಿ ಗೆದ್ದಂಥ ವೀರಾಸ್ವಾಮಿಯವರು ತಮ್ಮ ಚಿತ್ರ ಜೀವನದಲ್ಲಿ ಸಾಕಷ್ಟು ಏಳು ಬೀಳುಗಳನ್ನು ಕಂಡಿರುವಂಥವರು. ಅವರನ್ನು ಕುರಿತಾದ ಮಿಕ್ಕ ವಿವರಗಳನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ನಮಸ್ಕಾರ.